ಆಗಸ್ಟ್ 27, 2004 ಆಪ್ತ ಮಿತ್ರ ಮೂವಿ ರಿಲೀಸ್ ಡೇಟ್ ಇರುತ್ತೆ. ಆದರೆ 17th April 2004 ಆ ಮೂವಿ ರಿಲೀಸ್ ಆಗೋ 4 ತಿಂಗಳ ಮುಂಚೆ ನಾಗವಲ್ಲಿ ಪಾತ್ರ ಮಾಡಿದ ಸೌಂದರ್ಯ ಅವರು ಪ್ಲೇನ್ ಕ್ರ್ಯಾಶ್ನಲ್ಲಿ ಪ್ರಾಣ ಬಿಡ್ತಾರೆ. ಆಗ ಎಲ್ಲರೂ ಈ ಸಾವಿಗೆ ನಾಗವಲ್ಲಿನೇ ಕಾರಣ ಅಂತ ಅನುಮಾನ ಪಡ್ತಾರೆ. February 19, 2010 ಆಪ್ತ ರಕ್ಷಕ ಮೂವಿ ರಿಲೀಸ್ ಆಗುತ್ತೆ. ಆದರೆ 30 ಡಿಸೆಂಬರ್ 2009 ಮೂವಿ ರಿಲೀಸ್ ಆಗೋಕೆ 50 ದಿನಗಳು ಇರುವಾಗಲೇ ವಿಷ್ಣುವರ್ಧನ್ ಅವರ ಸಾವಿನ ಸುದ್ದಿ ಬರುತ್ತೆ. ಇವಾಗಂತೂ ಜನ ನಾಗವಲ್ಲಿನೇ ಕಾರಣ ಅಂತ ನಂಬ್ತಾರೆ. ವಿಷ್ಣುವರ್ಧನ್ ಅವರ ಡೆತ್ ಮಿಸ್ಟ್ರಿ ಬಗ್ಗೆ ಪ್ರಶ್ನೆ ಬಂದಾಗ ಮೊದಲ ಹೆಸರು ಬರದೆ ನಾಗವಲ್ಲಿ. ಇಂದಿಗೂ ಕೂಡ ಜನರು ವಿಷ್ಣುವರ್ಧನ್ ಅವರ ಸಾವಿಗೆ ನಾಗವಲ್ಲಿನೇ ಕಾರಣ ಅಂತ ಹೇಳ್ತಾರೆ. ವಿಷ್ಣುವರ್ಧನ್ ಅವರು ಸತ್ತು ಸುಮಾರು 15 ವರ್ಷಗಳು ಆಗಿದೆ. ಆದರೆ ಇಂದಿಗೂ ಕೂಡ ಅವರ ಸಾವಿನ ರಹಸ್ಯ ಹಾಗೆ ನಿಗೂಢವಾಗೇ ಇದೆ. ಇವತ್ತಿಗೂ ಎಷ್ಟೋ ಜನರು ಮಾತಾಡ್ತಾರೆ ಆಪ್ತ ರಕ್ಷಕ ಮೂವಿ ಮಾಡಿದ್ದಕ್ಕೆ ಅವರು ನಾಗವಲ್ಲಿ ಕಾಟದಿಂದ ಸತ್ತಿದ್ದು ಅಂತ. ಇನ್ನಷ್ಟು ಜನ ಹೇಳ್ತಾರೆ ಸೌಂದರ್ಯ ಮತ್ತು ವಿಷ್ಣುವರ್ಧನ್ ಇಬ್ಬರ ಸಾವಿಗೂ ನಾಗವಲ್ಲಿನೇ ಕಾರಣ ಅಂತ. ಈ ರೀತಿ ಜನರು ಅವರ ಥಿಂಕಿಂಗ್ ಎಲ್ಲಿವರೆಗೂ ಹೋಗುತ್ತೋ ಅಲ್ಲಿವರೆಗೂ ಮಾತಾಡ್ತಿದ್ದಾರೆ. ಹಾಗೆ ನಿಮಗೂ ಅನಿಸುತ್ತೆ ಯಾಕೆ ನಮ್ಮ ಕನ್ನಡದ ದಾದಾ ಅವರಿಗೆ ನಮ್ಮ ಕರ್ನಾಟಕದಲ್ಲೇ ತುಂಬ ಜನ ಶತ್ರು ಇದ್ದಾರೆ, ಮತ್ತು ಇಂದಿಗೂ ಕೂಡ ಅವರ ಸಮಾಧಿಗೆ ಯಾಕೆ ನಾವು ಇನ್ನೂ ಹೋರಾಟ ಮಾಡ್ತಾ ಇದ್ದೀವಿ? ಸಾವಿನ ದಿನ ನಿಜವಾಗ್ಲೂ ಅಲ್ಲಿ ಆಗಿದ್ದಾದರೂ ಏನು? ಅದು ಸಹಜ ಸಾವಾಗಿತ್ತ ಅಥವಾ ನಾಗವಲ್ಲಿ ಕಾರಣದಿಂದನೇ ಅವರಿಗೆ ಸಾವು ಬಂತ? ಹಾಗೂ ಕೊನೆ ಕ್ಷಣದಲ್ಲಿ ಅವರು ಪಟ್ಟಂತ ನೋವು ಏನು ಅಂತ ಬನ್ನಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಕರ್ನಾಟಕದ ಮೈಸೂರಿನಲ್ಲಿ HL ನಾರಾಯಣ ರಾವ್ ಮತ್ತು ಕಾಮಾಕ್ಷಮ್ಮ ಎಂಬ ಬ್ರಾಹ್ಮಣ ದಂಪತಿ ಇರ್ತಾರೆ. ಅವರಿಗೆ 6 ಜನ ಮಕ್ಕಳು: ರವಿಕುಮಾರ್, ಸಂಪತ್ ಕುಮಾರ್, ಇಂದರಾಣಿ, ಜಯಶ್ರೀ ಮತ್ತು ಪೂರ್ಣಿಮಾ. ಇದರಲ್ಲಿ ಸಂಪತ್ ಕುಮಾರ್ ಸೆಪ್ಟೆಂಬರ್ 18, 1950ರಲ್ಲಿ ಜನಿಸ್ತಾರೆ. ಮತ್ತು ಸಂಪತ್ ಕುಮಾರ್ ಅಂತ ಇರೋ ಹೆಸರು ಮುಂದೆ ಇಂಡಸ್ಟ್ರಿಗೆ ಬಂದ್ಮೇಲೆ ವಿಷ್ಣುವರ್ಧನ್ ಅಂತ ಬದಲಾಗುತ್ತೆ. ಹಾಗೂ ಅವರ ತಂದೆ ಒಬ್ರು ಆರ್ಟಿಸ್ಟ್ ಆಗಿದ್ರು, ಮ್ಯೂಸಿಕ್ ಕಂಪೋಸರ್ ಮತ್ತು ಸ್ಕ್ರೀನ್ ರೈಟರ್ ಕೂಡ ಆಗಿದ್ರು. ಹಾಗೆ 1962 ಅಲ್ಲಿ ರಿಲೀಸ್ ಆದ ವಿಧಿವಿಲಾಸ ಮೂವಿಯ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈಲಾಗ್, ಲಿರಿಕ್ಸ್ ಎಲ್ಲ ಅವರೇ ಬರೆದಿರ್ತಾರೆ. ಸಂಪತ್ ಕುಮಾರ್ ಅವರು ಮೈಸೂರಿನ ಗೋಪಾಲಸ್ವಾಮಿ ಸ್ಕೂಲ್ನಲ್ಲಿ ಅವರ ಪ್ರೈಮರಿ ಎಜುಕೇಶನ್ ಸ್ಟಾರ್ಟ್ ಮಾಡ್ತಾರೆ. ಆಗ ಶಾಲಾ ನಾಟಕದಲ್ಲಿ ಅಲೆಕ್ಸಾಂಡರ್ ಪಾತ್ರ ಮಾಡ್ತಾರೆ ಮತ್ತು ಆ ಪಾತ್ರಕ್ಕೆ ಅವರಿಗೆ ತುಂಬ ಮೆಚ್ಚುಗೆ ಬರುತ್ತೆ. ಹಾಗೆ ಶಾಲೆ ಕಡೆಯಿಂದ ಅವರಿಗೆ ಪ್ರಶಸ್ತಿ ಕೂಡ ಸಿಗುತ್ತೆ ಮತ್ತು ನಟನೆ ಮೇಲಿನ ಆಸಕ್ತಿ ಅವರಿಗೆ ಅಲ್ಲಿಂದ ಶುರುವಾಗುತ್ತೆ. ನಂತರ ಅವರ ಫ್ಯಾಮಿಲಿ ಮೈಸೂರಿಂದ ಬೆಂಗಳೂರಿಗೆ ಶಿಫ್ಟ್ ಆಗ್ತಾರೆ ಹಾಗೂ ಹೈಸ್ಕೂಲ್ನ ಬೆಂಗಳೂರಲ್ಲೇ ಕಂಪ್ಲೀಟ್ ಮಾಡ್ತಾರೆ ಮತ್ತು ಬಸವನಗುಡಿಯ ನ್ಯಾಷನಲ್ ಕಾಲೇಜಲ್ಲಿ ಅವರ ಡಿಗ್ರಿ ಕೂಡ ಕಂಪ್ಲೀಟ್ ಆಗುತ್ತೆ. ಅದೇ ಸಮಯದಲ್ಲಿ ಗಿರೀಶ್ ಕಾರ್ನಾಡ್ ಅವರು ಅವರ ಮೂವಿಗೆ ಒಂದು ಸೈಡ್ ರೋಲ್ಗಾಗಿ ಆಡಿಷನ್ ನಡೆಸ್ತಾ ಇರ್ತಾರೆ. ಅಂಡ್ ಆ ಆಡಿಷನ್ ನಲ್ಲಿ ಸಂಪತ್ ಕುಮಾರ್ ಅವರು ಅವರ ಟ್ಯಾಲೆಂಟ್ ಮತ್ತು ಸ್ಟೇಜ್ ಪ್ರೆಸೆನ್ಸ್ ಇಂದ 21ನೇ ವಯಸ್ಸಿನಲ್ಲಿ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾರೆ ಮತ್ತು 1971ರಲ್ಲಿ ರಿಲೀಸ್ ಆದ ವಂಶವೃಕ್ಷ ಅವರ ಮೊದಲ ಸಿನಿಮಾ. ಆ ಮೂವಿಯಲ್ಲಿ ಮಾಡಿದ ಆಕ್ಟಿಂಗ್ ಇಂದ ಅವರಿಗೆ ತುಂಬಾ ಒಳ್ಳೆ ಹೆಸರು ಬರುತ್ತೆ. ಅಂಡ್ ಅದರ ನೆಕ್ಸ್ಟ್ ಇಯರ್ ಲೆಜೆಂಡರಿ ಡೈರೆಕ್ಟರ್ ಪುಟ್ಟಣ್ಣ ಕಣಗಲ್ ಅವರ ನಾಗರಾವು ಚಿತ್ರಕ್ಕೆ ಅವರ ಫಸ್ಟ್ ಲೀಡ್ ರೋಲ್ ಮಾಡ್ತಾರೆ. ಅಂಡ್ ಆ ಮೂವಿಯಿಂದ ಅವರ ಹೆಸರು ಸಂಪತ್ ಕುಮಾರ್ ಇಂದ ವಿಷ್ಣುವರ್ಧನ್ ಆಗಿ ಬದಲಾಗುತ್ತೆ. ನಂತರ ಆ ಮೂವಿ ರಿಲೀಸ್ ಆದ್ಮೇಲೆ ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ. ಅಂಡ್ ಈ ಮೂವಿಯಿಂದ ವಿಷ್ಣುವರ್ಧನ್ ಅವರು ಸಾಕಷ್ಟು ಹೆಸರು ಮಾಡ್ಕೊಂತಾರೆ. ಇದರಿಂದ ಡಾಕ್ಟರ್ ರಾಜ್ಕುಮಾರ್ ಅವರ 150ನೇ ಚಿತ್ರವಾದ ಗಂಧದ ಗುಡಿ ಮೂವಿಗೆ ವಿಲನ್ ಆಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಎದುರಲ್ಲಿ ನಟನೆ ಮಾಡ್ತಾರೆ. ಅಂಡ್ ಅಲ್ಲಿ ಅವರ ಕೆರಿಯರ್ಗೆ ಒಂದು ಕಪ್ಪು ಚುಕ್ಕಿ ಬೀಳುತ್ತೆ. ಏನಾಯಿತು ಅಂದರೆ, ಮೂವಿ ಶೂಟಿಂಗ್ ಟೈಮ್ನಲ್ಲಿ ವಿಷ್ಣುವರ್ಧನ್ ಅವರು ಡಾಕ್ಟರ್ ರಾಜ್ಕುಮಾರ್ಗೆ ಬುಲೆಟ್ ಫೈರ್ ಮಾಡಿದ್ರು. ಅವರ ಗನ್ನಲ್ಲಿ ಬುಲೆಟ್ ಇತ್ತು ಅಂತ ಅವರಿಗೆ ಮುಂದೆ ತುಂಬ ತೊಂದರೆ ಕೊಡ್ತಾರೆ. ಆದರೆ ಅಲ್ಲಿ ಆಗಿದ್ದೇ ಬೇರೆ. ಶೂಟಿಂಗ್ ಟೈಮ್ನಲ್ಲಿ ಆದ ಬುಲೆಟ್ ಫೈರಿಂದ ನೆಲದಲ್ಲಿ ಒಂದು ದೊಡ್ಡ ಗುಂಡಿನೇ ಆಗುತ್ತೆ. ಯಾಕಂದರೆ ಬುಲೆಟ್ ಫೈರ್ ಆಗಿದ್ದು ಡಬಲ್ ಬ್ಯಾರಲ್ ಗನ್ನಿಂದ ಮತ್ತು ಆ ಗನ್ ಶೂಟಿಂಗ್ನಲ್ಲೂ ಯೂಸ್ ಮಾಡಿದ್ರು ಆ್ಯಂಡ್ ಬುಲೆಟ್ಸ್ ಕೂಡ ಇತ್ತು. ಬಟ್ ಫೈರ್ ಆಗಿದ್ದು ಟೇಕ್ ಕಂಪ್ಲೀಟ್ ಆಗಿ ಆ ಗನ್ನ ಪ್ರೊಡ್ಯೂಸರ್ ಆದ MP ಶಂಕರ್ ಅವರ ಕೈಯಲ್ಲಿ ಕೊಟ್ಟಾಗ. ಫೈರ್ ಆಗಿದ್ದು ಕೂಡ MP ಶಂಕರ್ ಅವರ ಕೈಯಿಂದ. ಆ ಸಮಯದಲ್ಲಿ ವಿಷ್ಣುವರ್ಧನ್ ಅವರು ಆ ಜಾಗದಲ್ಲೇ ಇರಲಿಲ್ಲ. ಆದರೆ ಗಾಳಿ ಸುದ್ದಿಯಿಂದ ಮತ್ತು ಮೂವಿಲಿ ತೋರಿಸಿರೋ ಸೀನಿಂದ ಜನರು ವಿಷ್ಣುವರ್ಧನ್ ಅವರೇ ಶೂಟ್ ಮಾಡಿದ್ದು ಅಂತ ನಂಬ್ತಾರೆ. ಅವರ ಮೇಲೇನೆ ತಿರುಗಿ ಬೀಳ್ತಾರೆ ಮತ್ತು ತುಂಬಾನೇ ಅವಮಾನ ಮಾಡ್ತಾರೆ. ಯಾವ ರೇಂಜ್ಗೆ ತೊಂದರೆ ಕೊಡ್ತಾರೆ ಅಂದರೆ ಈ ಒಂದು ಇನ್ಸಿಡೆಂಟ್ ಇಂದಾನೆ ಗೊತ್ತಾಗುತ್ತೆ. ಒಂದು ಕಾರ್ಯಕ್ರಮಕ್ಕೆ ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್ ಇಬ್ಬರನ್ನು ಕೂಡ ಇನ್ವೈಟ್ ಮಾಡಿರ್ತಾರೆ. ಅಲ್ಲಿಗೆ ರಾಜ್ಕುಮಾರ್ ಅವರು ಸ್ವಲ್ಪ ಬೇಗನೆ ಹೋಗಿರ್ತಾರೆ ಮತ್ತು ವಿಷ್ಣುವರ್ಧನ್ ಅವರು ಸ್ವಲ್ಪ ತಡವಾಗಿ ಬರ್ತಾರೆ. ಅಂಡ್ ಅವರು ಬರುವಾಗ ಅವರ ಮೇಲೆ ಚಪ್ಪಲಿನ ಎಸಿತಾರೆ. ತಕ್ಷಣ ವಿಷ್ಣುವರ್ಧನ್ ಅವರು ಆ ಜಾಗದಿಂದನೇ ಹೋಗ್ತಾರೆ ಮತ್ತು ರಾಜ್ಕುಮಾರ್ ಅವರು ಕೋಪದಿಂದ ಅವರ ಅಭಿಮಾನಿಗೆ ಹೇಳ್ತಾರೆ, ನಾವೆಲ್ಲರೂ ಕಲಾವಿದರು, ಎಲ್ಲರಿಗೂ ಗೌರವ ಕೊಡಿ. ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್ ಅವರು ತುಂಬ ಒಳ್ಳೆ ಸ್ನೇಹಿತರಾಗಿದ್ರು. ಅಂಡ್ ರಾಜ್ಕುಮಾರ್ ಅವರಿಗೆ ವಿಷ್ಣುವರ್ಧನ್ ಮೇಲೆ ತುಂಬಾನೇ ಗೌರವ ಇರುತ್ತೆ. ಬಟ್ ಆ ಸಮಯದಲ್ಲಿ ಫೋನ್ ಆಗಲಿ, ಸೋಷಿಯಲ್ ಮೀಡಿಯಾ ಆಗಲಿ ಅಥವಾ ಇವಾಗಿನ ಥರ ನ್ಯೂಸ್ ಚಾನೆಲ್ ಆಗಲಿ ಇರಲಿಲ್ಲ. ಇವನ್ ಮೂವಿ ಟೀಮ್ ಕೂಡ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಆ ಗಾಳಿ ಸುದ್ದಿ ಸುಳ್ಳು ಅಂತಾನೂ ಹೇಳಿಲ್ಲ. ಈ ಕಾರಣದಿಂದ ವಿಷ್ಣುವರ್ಧನ್ ಅವರಿಗೆ ತೊಂದರೆ ಅನ್ನೋದು ಜಾಸ್ತಿನೇ ಆಯಿತು. ಅವರ ಮನೆಗೂ ಕಲ್ಲು ಹೊಡಿತಾರೆ. ಸೊ ಇದೆಲ್ಲದರಿಂದ ನೋವುಗೊಂಡು ಅವರು ಬೆಂಗಳೂರಲ್ಲಿ ಇದ್ದಂಥ ಮನೆ ಖಾಲಿ ಮಾಡಿ ಚೆನ್ನೈಗೆ ಶಿಫ್ಟ್ ಆಗ್ತಾರೆ. ಆಮೇಲೆ ತುಂಬ ಒತ್ತಾಯದಿಂದ ಅವರನ್ನು ವಾಪಸ್ ಕರೆಸ್ತಾರೆ.
ಮತ್ತು ಫೆಬ್ರವರಿ 27, 1975 ಭಾರತಿಯೊಂದಿಗೆ ಅವರ ಲವ್ ಮ್ಯಾರೇಜ್ ಆಗುತ್ತೆ. ನಂತರ ತುಂಬಾನೇ ಹಿಟ್ ಸಿನಿಮಾಸ್ ಮಾಡ್ತಾರೆ. ಬಂಧನ, ಯಜಮಾನ, ಕೋಟಿಗೊಬ್ಬ, ಸಿಂಹಾದ್ರಿಯ ಸಿಂಹ, ಸೂರ್ಯವಂಶ, ಜಮೀನ್ದಾರು, ದಿಗ್ಗಜರು, ಕದಂಬ ಈ ತರ ತುಂಬಾನೇ ಹಿಟ್ ಮೂವೀಸ್ ಕೊಡ್ತಾರೆ. ಅಂಡ್ ಇದರಲ್ಲಿ ಬಂಧನ ಮೂವಿಗೆ ಬೆಸ್ಟ್ ಫೀಚರ್ಡ್ ಫಿಲಂ ಅವಾರ್ಡ್ ಕೂಡ ಬರುತ್ತೆ. ನಂತರ 2004ರಲ್ಲಿ ಆಪ್ತ ಮಿತ್ರ ಮೂವಿ. ಈ ಮೂವಿ ರಿಲೀಸ್ ಆಗೋ ಮುಂಚೆನೆ ನಾಗವಲ್ಲಿ ಪಾತ್ರ ಮಾಡಿದ ಸೌಂದರ್ಯ ಅವರು ಪ್ಲೇನ್ ಕ್ರ್ಯಾಶ್ನಲ್ಲಿ ಪ್ರಾಣ ಬಿಡ್ತಾರೆ. ಆ ಮೂವಿ ರಿಯಲ್ ಸ್ಟೋರಿ ಆದ್ದರಿಂದ ನಾಗವಲ್ಲಿಯ ಆತ್ಮದ ಕಾರಣದಿಂದನೇ ಅವ್ರ ಆಕ್ಸಿಡೆಂಟ್ ಆಯಿತು ಅಂತ ಮಾತಾಡ್ಕೊಳ್ತಾರೆ. ನಂತರ ವಿಷ್ಣು ಸೇನಾ, ವರ್ಷ, ಈ ಬಂಧನ, ಮಾತಾಡು ಮಲ್ಲಿಗೆ, ಬಳ್ಳಾರಿ ನಾಗ ಮೂವಿ ಕೂಡ ರಿಲೀಸ್ ಆಗುತ್ತೆ. ಮತ್ತು ಸಮಯ ಬರುತ್ತೆ ಅವರ 200ನೇ ಮೂವಿ ಆಪ್ತ ರಕ್ಷಕ. ಅಷ್ಟರಲ್ಲಿ ಅವರಿಗೆ ತುಂಬಾನೇ ಅಭಿಮಾನಿಗಳಿರ್ತಾರೆ ಮತ್ತು ಅವ್ರನ್ನ ಪ್ರೀತಿಯಿಂದ ದಾದಾ ಮತ್ತು ಸಾಹಸ ಸಿಂಹ ಅಂತಲೂ ಕರಿತಿದ್ರು. ಆ್ಯಂಡ್ ಅವರಿಗೆ ತುಂಬಾನೇ ಫ್ಯಾನ್ ಫಾಲೋಯಿಂಗ್ಸ್ ಇರ್ತಾರೆ. ಮತ್ತು ಅವರು ಅಂಬರೀಷ್, ರವಿಚಂದ್ರನ್, ದೇವರಾಜ್ ಜೊತೆ ಕೂಡ ಸಿನಿಮಾಸ್ ಮಾಡಿರ್ತಾರೆ. ಬಟ್ ಅವರ ಕೆರಿಯರ್ನಲ್ಲಿ ರಾಜ್ಕುಮಾರ್ ಜೊತೆ ಒಂದೇ ಒಂದು ಸಿನಿಮಾ ಮಾತ್ರ ಇರುತ್ತೆ. ಆಮೇಲೆ ಆಪ್ತರಕ್ಷಕ ಮೂವಿ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಆ ಶೂಟಿಂಗ್ ಟೈಮ್ನಲ್ಲಿ ಕುದುರೆ ಮೇಲಿಂದ ಬಿದ್ದು ಒಂದು ದೊಡ್ಡ ಅವಘಡನೆ ಆಗೋದ್ರಲ್ಲಿರುತ್ತೆ. ಬಟ್ ಅದೃಷ್ಟವಶ ಪಾರಾಗ್ತಾರೆ. ಆ್ಯಂಡ್ ಶೂಟಿಂಗು ಮುಂಚೆ ಅವತ್ತು ಅವರೇ ಹೇಳಿದ್ರಂತೆ ಇವತ್ತು ಏನೋ ಆಗುತ್ತೆ ಅಂತ. ಆ್ಯಂಡ್ ಹಾಗೇ ಆಯಿತು. ಅವರ ಕಾಲಿಗೆ ಗಾಯ ಆಗುತ್ತೆ. ಆ್ಯಂಡ್ ಆ ಗಾಯ ಸರಿ ಹೋಗೋಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಯಾಕೆ ಅಂತ ಮುಂದೆ ಹೇಳ್ತೀನಿ. ಆ ನಂತರ ಆ ಮೂವಿ ಪ್ರೊಡ್ಯೂಸರ್ ಕಾರ್ಗೆ ಆಕ್ಸಿಡೆಂಟ್ ಆಗುತ್ತೆ. ಬಟ್ ಅದೃಷ್ಟವಶ ಅವರಿಗೆ ಏನೂ ಆಗಲ್ಲ. ಆ್ಯಂಡ್ ಆ ಮೂವಿ ಶೂಟಿಂಗ್ ಟೈಮ್ನಲ್ಲಿ ಒಬ್ಬರು ತಲೆ ತಿರುಗಿ ಬೀಳ್ತಾರೆ. ಫೈನಲಿ ಆ ಮೂವಿ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ರಿಲೀಸ್ಗೆ ಇನ್ನು 51 ದಿನ ಇರುವಾಗಲೇ ವಿಷ್ಣುವರ್ಧನ್ ಅವರ ಸಾವಿನ ಸುದ್ದಿ ಬರುತ್ತೆ. ಆಗ ಎಲ್ಲರೂ ಅಂದ್ಕೊಂಡಿದ್ದು ಇದು ನಾಗವಲ್ಲಿಯಿಂದನೇ ಆಗಿದ್ದು ಅಂತ. ಅದರ ನಿಜವಾದ ಕತೆ ಬೇರೆನೇ ಇತ್ತು. ವಿಷ್ಣುವರ್ಧನ್ ಅವರು ಅವರ ತಂಗಿಯ ಸಾವಿಂದ ತುಂಬಾ ಡಿಸ್ಟರ್ಬ್ ಆಗಿರ್ತಾರೆ. ಅದರಲ್ಲೂ ಅವರ 3ನೇ ತಂಗಿ ಅವರ ಸಾವಿನ ಕೇವಲ 3 ತಿಂಗಳ ಮುಂಚೆನೇ ತಿರ್ಕೊಂಡಿರ್ತಾರೆ. ಆವಾಗಿಂದ ಅವರು ತುಂಬ ಆಧ್ಯಾತ್ಮದ ಕಡೆಗೆ ವಾಲಿರ್ತಾರೆ. ಅವರಿಗೆ ಡಯಾಬಿಟಿಸ್ ಕೂಡ ಇರುತ್ತೆ. ಹೌದು, ನಿಜ. ಅವಾಗಲೇ ಹೇಳಿದಾಗೆ ಆಪ್ತರಕ್ಷಕ ಶೂಟಿಂಗ್ ಟೈಮ್ನಲ್ಲಿ ಅವರ ಗಾಯ ಸರಿ ಹೋಗೋಕ್ಕೆ ಇದರಿಂದನೇ ತುಂಬ ಟೈಮ್ ತಗೊಂಡಿದ್ದು. ಹೋಗ್ತಾ ಹೋಗ್ತಾ BP ಕೂಡ ಆಗುತ್ತೆ. ಇದರಿಂದ ಹಾರ್ಟ್ ಇಶ್ಯೂಸ್ ಕೂಡ ಸ್ಟಾರ್ಟ್ ಆಗುತ್ತೆ. ಈ ವಿಷಯ ಅವರ ಫ್ಯಾಮಿಲಿ ಮೆಂಬರ್ಸ್ ಬಿಟ್ಟರೆ ಯಾರಿಗೂ ಗೊತ್ತಿರಲಿಲ್ಲ. ಅವರ ಸಾವಿನ 1 ದಿನದ ಹಿಂದೆನೇ ಅವರ ಗೆಳೆಯರಾದ C. ಅಶ್ವಥ್ ಅವರು ಸಾವನ್ನಪ್ತಾರೆ. ಆ ವಿಷಯ ಕೇಳಿ ಮೊದಲೇ ನೊಂದಿದ್ದಂಥ ವಿಷ್ಣುವರ್ಧನ್ ಅವರು ಇನ್ನೂ ಕುಗ್ಗಿ ಹೋಗ್ತಾರೆ. ಆ್ಯಂಡ್ ಅಂಬರೀಷ್ ಜೊತೆನೂ ಕೂಡ ದುಃಖದಿಂದ ಮಾತಾಡ್ತಾರೆ. ಹಾಗೆ ಅವರ ಮಗಳಿಗೆ ಫೋನ್ ಮಾಡಿ ನಾಳೆ ಬ್ಲಡ್ ಚೆಕಪ್ ಮಾಡಿಸ್ಬೇಕು, ಬೆಂಗಳೂರಿಂದ ಬಾ ಅಂತ ಮನೆಗೆ ಕರೆಸ್ಕೊಳ್ತಾರೆ. ಆ ಸಮಯದಲ್ಲಿ ಅವರು ಮೈಸೂರಿನಲ್ಲಿ ಇರ್ತಾರೆ. ಹಾಗೆ ಅವರ ಹೆಂಡತಿಗೆ ಹೇಳ್ತಾರೆ, ಯಾರಾದರೂ ವ್ಯಕ್ತಿ ಸಾವನ್ನಪ್ಪಿದ್ರೆ ಜನ ಈ ರೀತಿ ಅವರನ್ನು ಪ್ರೀತಿಸಬೇಕು ಮತ್ತು ಗೌರವಿಸಬೇಕು. ಸಾವಿನ ನಂತರವೂ ಕೂಡ ಸದಾಕಾಲ ಅವರನ್ನು ನೆನ್ಪಿಟ್ಕೊಳ್ಬೇಕು ಅಂತ ಅವರ ಮನದಾಳದ ಮಾತುಗಳನ್ನ ಹೇಳ್ತಾರೆ. ಆದರೆ ಯಾರಿಗೂ ಗೊತ್ತಿರಲಿಲ್ಲ. ಮಾರನೇ ದಿನದ ಮುಂಜಾನೆ ಕಾರ್ಡಿಯಾಕ್ ಅರೆಸ್ಟಿಂದ ಅವರು ಕೊನೆ ಉಸಿರು ಎಳಿತಾರೆ. ಆ್ಯಂಡ್ ನಮ್ಮೆಲ್ಲರ ನೆಚ್ಚಿನ ದಾದಾ 30 ಡಿಸೆಂಬರ್ 2009 ಅಭಿಮಾನಿಗಳೆಲ್ಲರನ್ನು ಬಿಟ್ಟು ಹೋಗ್ತಾರೆ. ಕೊನೆ ಸಮಯದಲ್ಲಿ ತುಂಬಾ ನೋವಿಂದ ಜೀವಿಸಿದಂಥ ವಿಷ್ಣುವರ್ಧನ್ ಅವರು ಸತ್ತ ನಂತರ ಇಂದಿಗೂ ಕೂಡ ಅವರ ಸಮಾಧಿಯನ್ನು ಕೆಡವಿ ಇನ್ನೂ ನೋವು ಕೊಡ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಕನ್ನಡದ ದಾದಾ, ಸಾಹಸ ಸಿಂಹ ಆದಂಥ ವಿಷ್ಣುವರ್ಧನ್ ಅಭಿಮಾನಿಗಳು ಈಗ ಅವರ ಸಮಾಧಿಗೂ ಕೂಡ ಹೋರಾಟ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಅವರಿಂದ ನಾವು ಏನು ಕಲಿಬೋದು ಅಂದರೆ, ಜೀವನದಲ್ಲಿ ಎಷ್ಟೇ ನೋವು ಕಷ್ಟಗಳಿದ್ರೂ ಸದಾಕಾಲ ನಗುಮುಖದಿಂದನೇ ಇರಬೇಕು ಅಂತ ತಿಳಿಸಿಕೊಟ್ಟು ಹೋದರು. ಎಲ್ಲ ಕಡೆ ನಗುಮುಖದಿಂದನೇ ಇರ್ತಾಯಿದ್ರು. ಮತ್ತು ಇಂದಿಗೂ ಕೂಡ ಅವರ ಅಭಿಮಾನಿಗಳು ಆವಾಗ ಎಷ್ಟು ಇಷ್ಟಪಡ್ತಿದ್ರು ಇವತ್ತು ಕೂಡ ಅಷ್ಟೇ ಇಷ್ಟಪಡ್ತಿದ್ದಾರೆ. ಸೊ ಈ ವಿಡಿಯೋ ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ಖಂಡಿತವಾಗ್ಲೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.